ಅಶ್ವಿನಿ ಮ್ಯಾಮ್ ಅನ್ಸುತ್ತೆ. ನಾವು ಒಳಗಡೆನೂ ಅವ್ರ ದುರಹಂಕಾರಿ ಬೋರ್ಡ್ ಒಂದು ವೀಕೆಂಡಲ್ಲಿ ಕೊಟ್ಟಿರ್ತೀನಿ. ಓಕೆ, ಇವಾಗಿರೋ ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ, ಅವರ ಬಗ್ಗೆ ಒಂದು ವರ್ಡಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕಾವ್ಯ. ಶೀಸ್ ಲೈಕ್ ಮೈ ಸಿಸ್ಟರ್ ಒಂದು ಅದು. ಆ್ಯಂಡ್ ಅವರಿಂದ ಕಂಟೆಂಟ್ ಸಿಗ್ತಿದೆ ಅಂದಾಗ ಜಾಸ್ತಿ ಮಾಡ್ತಾರೆ, ಬಟ್ ಆ ಪ್ಯಾಟರ್ನ್ ಬ್ರೇಕ್ ಮಾಡ್ತೀನಿ ಅಂತ ಚೆನ್ನಾಗಿ ಫೈಟ್ ಮಾಡಿದ್ಲು. ಗಿಲ್ಲಿ. ಗಿಲ್ಲಿ ಎಂಟರ್ಟೈನರ್. ರಘು ಸರ್. ರಘು ಸರ್ ತುಂಬ ನಾಲೆಜ್ ಇದೆ, ಎಲ್ಲ ವಿಷಯದ ಬಗ್ಗೆನೂ ಮಾತಾಡ್ಬೋದು ಅವ್ರ ಜೊತೆ. ಓಕೆ, ಅಶ್ವಿನಿ ಅವರು. ಅಶ್ವಿನಿ ಮ್ಯಾಮ್ ಅವರು ವ್ಯಕ್ತಿತ್ವದ ಆಟ ಅನ್ನೋದನ್ನ ಯಾಕೋ ಒಂದೊಂದ್ಸಲಿ ಮರ್ತೋಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಓಕೆ, ರಕ್ಷಿತಾ. ಡ್ರಾಮಾ ಕ್ವೀನ್. ಯಾ, ಧ್ರುವಂತ್. ಡ್ರಾಮಾ ಕಿಂಗ್. ಓಕೆ, ರಾಶಿಕಾ. ರಾಶಿಕಾ ಶೀಸ್ ಸ್ಟಿಲ್ ಒಂಥರ ಹುಡುಕ್ತಿದ್ದಾಳೆ ತುಂಬ. ಏನು ಹುಡುಕ್ತಿದ್ದಾರೆ? ನೆಮ್ಮದಿ ಹುಡುಕ್ತಿದ್ದಾರೆ? ನೆಮ್ಮದಿ ಅಂತಲ್ಲ, ಏನು ಮಾಡಬೇಕು ಅನ್ನೋದು ಅಪಾರ್ಟ್ ಫ್ರಮ್ ಟಾಸ್ಕ್ ಏನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಹುಡುಕ್ತಾಳೆ ಅಂತ ಅನ್ಸುತ್ತೆ. ಓಕೆ, ಸೂರಜ್. ಸೂರಜ್ಗೂ ನಂಗೆ ಗೊತ್ತಿಲ್ಲ, ಅವನು ಐ ಡೋಂಟ್ ನೋ. ಹಿ ಇಫ್ ನಾಟ್ ರಾಶಿಕಾ ಅದು ಒಂದು ಆಗಿಲ್ಲ ಅಂದಿದ್ರೆ ಅವನು ಇನ್ನೂ ಚೆನ್ನಾಗಿ ಆಡ್ತಿದ್ದ. ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಮುಖವಾಡ ಹಾಕೊಂಡೇ ಇದ್ದಾರೆ ಅಂತಂದರೆ ಹೇಗೆ ಬಿಕಾಸ್ ಇಷ್ಟು ದಿನ ಯಾರೂ ಮುಖವಾಡ ಹಾಕ್ಕೊಳಕ್ಕಾಗಲ್ಲ. ಅದನ್ನು ನಾನು ಚೇಂಜ್ ಆಗಿದ್ದೀನಿ, ಆಗ್ತಾಯಿದ್ದೀನಿ, ನಾನು ತಪ್ಪು ಮಾಡಿದೆ ಆ ಥರ ಹೇಳಿರ್ಬೋದು. ಆನ್ ಆ್ಯಂಡ್ ಆಫ್ ಮುಖವಾಡ ಹಾಕಿ ಒಂದಷ್ಟು ದಿನ ಆಮೇಲೆ ಅದು ಬಿದ್ದು ಮತ್ತೆ ನಾನು ಅದು ಸರಿ ಮಾಡ್ಕೋತೀನಿ ಅನ್ನೋ ಇದ್ರಲ್ಲಿ ಆ ಥರ ಆಗಿರ್ಬೋದು. ಬಟ್ ಇನ್ನೂ ಯಾರೂ ಮುಖವಾಡ ಹಾಕ್ಕೊಂಡು ಆಡ್ತಿಲ್ಲ. ಓಕೆ, ಶುದ್ಧ ಸೋಮೇರಿ ಮನೆಯೊಳಗಡೆ ಅಂತಂದರೆ ಅಭಿ ಅವರೆಲ್ಲ ನನ್ನ ಹೆಸರೇ ಹೇಳಿರ್ತಾರೆ ಅನ್ಸುತ್ತೆ. ಬಟ್ ನನಗೆ ಅದ್ರಲ್ಲಿ ಫೈಟ್ ಕೊಡ್ತಿದ್ದು ಗಿಲ್ಲಿ ಕಾಂಪಿಟೇಟರ್ ಇಬ್ಬರು. ಓಕೆ, ನೀವು ಮನೆಯಿಂದ ಆಚೆ ಬರುವಾಗಾದರೆ ಅಂದರೆ ಕಾವ್ಯಕ್ಕೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಒಂದು ಬಾಂಡಿಂಗ್ ಇರುತ್ತೆ. ಬಟ್ ಆದರೂ ಮನೆಯಿಂದ ಆಚೆ ಬರುವಾಗ ನೀವು ಧನುಷ್ ಕೇಳ್ತೀರಾ ನೀವೇ ಗೆಲ್ಲಬೇಕು ಅಂತ. ಈಗ ಕೇಳ್ತೀನಿ, ಯಾರು ಗೆಲ್ಲಬೇಕು? ನಾ ಹೇಳ್ದಂಗೆ ಧನು ಗೆಲ್ಲಬೇಕು ಅನ್ನೋದು ನನಗೆ ಇಷ್ಟ ಇದೆ. ಯಾರು ಗೆಲ್ಲೇಬಾರ್ದು ಅಂದರೆ? ಅಶ್ವಿನಿ ಮ್ಯಾಮ್ ಗೆಲ್ಲಬಾರ್ದು, ಆದರೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಸುತ್ತಾ? ಗೆಲ್ಲಬೇಕು ಧನುಷ್, ಗೆಲ್ಲಬಾರ್ದು ಅಶ್ವಿನಿ, ಗೆಲ್ತಾರೆ ಗಿಲ್ಲಿ. ಓಕೆ, ಇವಾಗ ನೆಕ್ಸ್ಟ್ ಮುಂದಿನ ನಿಮ್ಮ ಹೆಜ್ಜೆ ಏನು? ಬಿಗ್ ಬಾಸ್ ಮುಗೀತು, ಇವಾಗ ಅಗೇನ್